ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳಿಗೆ ಮೂರನೇ ದಿನವೂ ಶಾಕ್. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳಿಂದ ಸರಣಿ ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳಿಗೆ ಮೂರನೇ ದಿನವೂ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಮೂರನೇ ದಿನದ ಕಾರ್ಯಾಚರಣೆ ಯುಬಿ ಸಿಟಿಯ 10 ಪಬ್ ರೆಸ್ಟೋರೆಂಟ್ಗಳ ಮೇಲೆ ಇವತ್ತು ದಾಳಿ ನಡೆಸಿದ್ರು ಅಧಿಕಾರಿಗಳು. ಆಹಾರ ಸುರಕ್ಷತಾ ಇಲಾಖೆ ಆಯುಕ್ತ ಶ್ರೀನಿವಾಸ್ ನೇತೃತ್ವದಲ್ಲಿ ನಡೆದಂತ ರೇಡ್ ಕಳೆದ 2 ದಿನಗಳ ದಾಳಿಯಲ್ಲಿ ಅವಧಿ ಮೀರಿದ ಪದಾರ್ಥ ಪತ್ತೆಯಾಗಿತ್ತು. ಇದರ ಬೆನ್ನಲ್ಲೇ ಇವತ್ತು ಯುಬಿ ಸಿಟಿ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಯಿತು. ಯುಬಿ ಸಿಟಿಯ 10 ಪಬ್ ರೆಸ್ಟೋರೆಂಟ್ಗಳ ಮೇಲೆ ಇವತ್ತು ಅಧಿಕಾರಿಗಳು ದಾಳಿ ನಡೆಸಿದರು. 3 ದಿನದಿಂದ ನಡೀತಾ ಇರುವಂತ ಕಾರ್ಯಾಚರಣೆ ಇದು. ಬೆಂಗಳೂರಿನ ಸ್ಟಾರ್ ಹೋಟೆಲ್ಗಳಿಗೆ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ನಿನ್ನೆ ಮತ್ತು ಮೊನ್ನೆ ಸ್ಟಾರ್ ಹೋಟೆಲ್ಗಳಿಗೆ ಭೇಟಿ ಕೊಟ್ಟು ಅಲ್ಲಿ ದಾಳಿ ನಡೆಸಿದ್ರು ಅಧಿಕಾರಿಗಳು. ಅವಧಿ ಮೀರಿದ ಆಹಾರ ಪದಾರ್ಥಗಳು ಪತ್ತೆ ಆಯಿತು. ಇವತ್ತು ಯುಬಿ ಸಿಟಿಯ 10 ಪಬ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ದಾಳಿ ನಡೆಯಿತು. ಅಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಮೂರನೇ ದಿನದ ಕಾರ್ಯಾಚರಣೆ ಇವತ್ತು ನಡೆದಿದೆ. ನೋಡೋದಕ್ಕೆ 5 ಸ್ಟಾರ್ ಹೋಟೆಲ್ ಹೊರಗಿನಿಂದ ತಳುಕು ಬಣ್ಣ ಬಣ್ಣದ ಚಿತ್ತಾರ, ಕಣ್ಣಿಗೆ ಕೋರೈಸುವ ಅಲಂಕಾರಿಕ ವಸ್ತು ಮತ್ತು ಆಡಂಬರ ಇರುತ್ತೆ. ಆದರೆ ಹೋಟೆಲ್ನ ಒಳಗಡೆ ಹೋದ್ರೆ ಅಲ್ಲಿ ದುಪ್ಪಟ್ಟು ಹಣ ಕೊಟ್ಟು ಆರ್ಡರ್ ಮಾಡುವಂತಹ ಫುಡ್ ಎಷ್ಟರ ಮಟ್ಟಿಗೆ ಆರೋಗ್ಯಕರವಾಗಿರುತ್ತೆ ಅನ್ನೋದು ಈಗ ಪ್ರಶ್ನೆ ಆಗಿದೆ. ಸ್ಟಾರ್ ಹೋಟೆಲ್ಗಳಲ್ಲೇ ಅವಧಿ ಮೀರಿದ ಆಹಾರ ಪದಾರ್ಥಗಳು ಪತ್ತೆ ಆಯಿತು. ಇವತ್ತು ಯುಬಿ ಸಿಟಿಯ ಪಬ್ ಮತ್ತು ರೆಸ್ಟೋರೆಂಟ್ಗಳ ಮೇಲೆ ದಾಳಿಯಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ಸಂಪರ್ಕದಲ್ಲಿದ್ದಾರೆ. ಮುತ್ತಪ್ಪ, ಮೂರನೇ ದಿನದ ಕಾರ್ಯಾಚರಣೆ, 2 ದಿನದಿಂದ ಸ್ಟಾರ್ ಹೋಟೆಲ್ಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅವಧಿ ಮೀರಿದ ಆಹಾರ ಪದಾರ್ಥಗಳು ಅಲ್ಲಿ ಸಿಕ್ಕಿತ್ತು. ಇವತ್ತು ಯುಬಿ ಸಿಟಿಯಲ್ಲಿ ನಡೆದಂತಹ ಕಾರ್ಯಾಚರಣೆ ಪ್ರಮುಖವಾಗಿ ಯಾವ್ಯಾವ ರೆಸ್ಟೋರೆಂಟ್ ಪಬ್ಗಳ ಮೇಲೆ ದಾಳಿ ಆಯಿತು, ಏನೇನು ಸಿಕ್ಕಿದೆ ಅಧಿಕಾರಿಗಳಿಗೆ? ಶ್ವೇತಾ, ಬೆಂಗಳೂರಲ್ಲಿರುವಂತಹ 5 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿಯನ್ನು ಮಾಡುವಂತಹ ಒಂದು ಕೆಲಸವನ್ನ FSSAI ಅಧಿಕಾರಿಗಳು ಮಾಡ್ತಾನೆ ಇದ್ದಾರೆ. ಇವತ್ತು ಕೂಡ ಬೆಂಗಳೂರಲ್ಲಿರುವಂತಹ ಪಂಚತಾರ ಮಾಲ್ಗಳಲ್ಲಿ ಈ ಒಂದು ಯುಬಿ ಸಿಟಿ ಕೂಡ ಒಂದು. ಈಗ ಯುಬಿ ಸಿಟಿಯಲ್ಲಿರುವಂತಹ 10 ರೆಸ್ಟೋರೆಂಟ್ಗಳಿಗೆ ಹೋಗ್ಬಿಟ್ಟು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆ ಅಧಿಕಾರಿಗಳು ಆ ಒಂದು ರೆಸ್ಟೋರೆಂಟ್ ಒಳಭಾಗದಲ್ಲಿರುವಂತಹ ಸ್ಟೋರ್ ರೂಮ್ಗಳನ್ನು ಪರಿಶೀಲನೆ ಮಾಡಿದಾಗ ಈ ಸ್ಟೋರ್ ರೂಮ್ಗಳಲ್ಲಿ ಕೆಲವೊಂದಿಷ್ಟು ಡೇಟ್ ಎಕ್ಸ್ಪೈರ್ ಆಗಿರುವಂತಹ ನಾನ್ ವೆಜ್ ಗಳನ್ನ ಇಟ್ಟಿರೋದು ಕೂಡ ಪತ್ತೆಯಾಗಿದೆ. ಹೀಗಾಗಿ ಇದೀಗ ಅಧಿಕಾರಿಗಳು ಅವುಗಳನ್ನು ಸೀಸ್ ಮಾಡುವಂತಹ ಪ್ರಕ್ರಿಯೆಯನ್ನು ಕೂಡ ಮಾಡ್ತಿರುವಂತದ್ದು. ಬೆಂಗಳೂರಲ್ಲಿ ಕಳೆದ 3 ದಿನಗಳಿಂದ ಏನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆಯ ಅಧಿಕಾರಿಗಳು ಎಲ್ಲಾ ಪಂಚತಾರ ಹೋಟೆಲ್ಗಳಿಗೆ ಹೋಗ್ಬಿಟ್ಟು ಅವುಗಳ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಇವತ್ತು ಕೂಡ ಯುಬಿ ಸಿಟಿಯಲ್ಲಿ 10 ರೆಸ್ಟೋರೆಂಟ್ಗಳಿದ್ದಾವೆ. ಈ ಒಂದು ಯುಬಿ ಸಿಟಿಯಲ್ಲಿರುವಂತಹ ರೆಸ್ಟೋರೆಂಟ್ಗಳು ರಾಜ್ಯ ಅಷ್ಟೇ ಅಲ್ಲ, ಹೊರ ರಾಜ್ಯದಲ್ಲೂ ಕೂಡ ಅದು ಸಾಕಷ್ಟು ಪ್ರಖ್ಯಾತಿ ಪಡೆದಿರುವಂತಹ ರೆಸ್ಟೋರೆಂಟ್ಗಳು. ಇವತ್ತು ಇಂತಹ ರೆಸ್ಟೋರೆಂಟ್ಗಳಲ್ಲಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಡೇಟ್ಗಳ ಅದಲು ಬದಲು ಆಗಿರುವಂತಹ ಮಾಂಸ ಅಂದ್ರೆ ನಾನ್ ವೆಜ್ಗಳು ಕೂಡ ಇರೋದು ಪತ್ತೆಯಾಗಿದೆ. ಹೀಗಾಗಿ ಅವುಗಳನ್ನು ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಇಬ್ಬರು ಅಧಿಕಾರಿಗಳು ಮಾಡ್ತಿರುವಂತಹ ದೃಶ್ಯಗಳನ್ನು ನಾವು ನೋಡಬಹುದು. ಈಗಾಗಲೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಇಲ್ಲಿರುವಂತಹ ಪ್ರತಿಯೊಂದು ರೆಸ್ಟೋರೆಂಟ್ಗಳ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗ್ಬಿಟ್ಟು ಪರಿಶೀಲನೆ ಮಾಡಿದಾಗ ಕೆಲವೊಂದಿಷ್ಟು ಏನು ಪದಾರ್ಥಗಳು ಕೊಳೆತಿರೋದು ಕೂಡ ಪತ್ತೆಯಾಗಿದೆ. ಅದರ ಜೊತೆಗೆ ಮಾಂಸಾಹಾರಕ್ಕೆ ಬೇಕಾದಂತಹ ಏನು ವಸ್ತುಗಳಿದೆ ಅವೆಲ್ಲರೂ ಕೂಡ ಡೇಟ್ ಎಕ್ಸ್ಪೈರ್ ಆಗಿರೋದು ಕೂಡ ಗೊತ್ತಾಗಿರುವಂತಹ ಕಾರಣಕ್ಕಾಗಿ ಅವುಗಳನ್ನ ಈ ಸೀಸ್ ಮಾಡುವಂತಹ ಕೆಲಸವನ್ನು ಕೂಡ ಇದೀಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ಕೇವಲ ಹೊರ ರಾಷ್ಟ್ರ ಅಷ್ಟೇ ಅಲ್ಲ, ಪ್ರಪಂಚದಲ್ಲಿರುವಂತಹ ಎಲ್ಲಾ ದೇಶಗಳಿಂದಲೂ ಕೂಡ ಬೆಂಗಳೂರಿಗೆ ಜನ ಬರ್ತಾರೆ. ವಿದೇಶಿಗಳೆಲ್ಲರೂ ಕೂಡ ಬಂದ್ಬಿಟ್ಟು ಇಲ್ಲಿ ಆಹಾರವನ್ನು ಸೇವನೆ ಮಾಡ್ತಾರೆ. ಇಂತಹ ಸಿಲಿಕಾನ್ ಸಿಟಿಯಲ್ಲಿ ಏನು ಕೊಳೆತಿರುವಂತಹ ಆಹಾರಗಳನ್ನ ಪಂಚತಾರ ಹೋಟೆಲ್ಗಳು ಸ್ಟಾಕ್ ಇಟ್ಟಿರುವುದು ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುವಂತದ್ದು. ಹೀಗಾಗಿ
ಹೀಗಾಗಿ ಅಧಿಕಾರಿಗಳು ಈ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ UB City ಅಂತಹ ದೊಡ್ಡ ಏನು ಸ್ಟಾರ್ ಮಾಲ್ ನಲ್ಲಿರುವಂತಹ ರೆಸ್ಟೋರೆಂಟ್ಗಳಲ್ಲೂ ಕೂಡ ಕೆಲವೊಂದಿಷ್ಟು ಅಂಶಗಳು ಕೊಳೆತ ಅಂಶಗಳು ಕೂಡ ಪತ್ತೆಯಾಗಿರುವಂತಹ ಕಾರಣಕ್ಕಾಗಿ ಅಧಿಕಾರಿಗಳು ಅವುಗಳನ್ನು ಸೀಸ್ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ನೋಡ್ತಾ ಇದ್ದೀವಿ ಪ್ರತಿಯೊಂದು ರೆಸ್ಟೋರೆಂಟ್ಗೂ ಕೂಡ 2-3 ಜನ ಅಧಿಕಾರಿಗಳು ಹೋಗಿ ಅವುಗಳನ್ನು ಪರಿಶೀಲನೆ ಮಾಡುವಂತಹ ಕೆಲಸ ಮಾಡಿ ಅಲ್ಲಿ ಯಾಕೆ ಇದನ್ನ ಸೀಸ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಅಂಶವನ್ನು ಕೂಡ ಈ ಒಂದು ಫ್ರೀಜರ್ ಮೇಲೆ ಬರೆಯುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ನೋಡ್ತಿರುವಂತಹ ಫ್ರೀಜರ್ ಇದು ನಾನ್ ವೆಜ್ ಸೆಕ್ಷನ್ ಇರುವಂತಹ ಒಂದು ಫ್ರೀಜರ್ ಇದು. ಅಂದ್ರೆ ಇದರಲ್ಲಿ ಚಿಕನ್, ಮಟನ್, ಫಿಶ್ ಸೇರಿದಂತೆ ಬೇರೆ ಬೇರೆ ರೀತಿಯಂತಹ ಒಂದು ಪದಾರ್ಥಗಳನ್ನು ಸ್ಟೋರ್ ಮಾಡುವಂತಹ ಒಂದು ಫ್ರೀಜರ್ ಇದು. ಈ ಫ್ರೀಜರ್ ಇರುವಂತಹ ವಸ್ತುಗಳನ್ನು ಈಗ ಅಧಿಕಾರಿಗಳು ಕಂಪ್ಲೀಟ್ ಆಗಿ ಯಾವ ರೀತಿ ಕಾನೂನಾತ್ಮಕವಾಗಿ ಸೀಸ್ ಮಾಡಬೇಕು ಅದನ್ನು ಸೀಸ್ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಅದರ ಜೊತೆಗೆ ಈ ರೆಸ್ಟೋರೆಂಟ್ ಅವರಿಗೆ ಸ್ಥಳದಲ್ಲೇ ಅವರಿಗೆ ನೋಟಿಸ್ ಕೊಡುವಂತಹ ಕೆಲಸ ಕೂಡ ಮಾಡ್ತಿರುವಂಥದ್ದು. ತಾವು ಏನು ಸೀಸ್ ಮಾಡಿದಾರೋ ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂತಹ ಉತ್ತರವನ್ನ ಇಂತಿಷ್ಟು ದಿನದ ಒಳಗಾಗಿ ಕೊಡಬೇಕು ಅಂತ ಹೇಳಿಬಿಟ್ಟು ಅಧಿಕಾರಿಗಳು ನಾವು ನೋಡ್ತಾ ಇದ್ದೀವಿ. ಸೀಸ್ನ ಪ್ರಕ್ರಿಯೆ ಯಾವ ರೀತಿಯಾಗಿದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಕಾನೂನಾತ್ಮಕವಾಗಿ, ಯಾಕಂದ್ರೆ ಸ್ಟಾರ್ ಹೋಟೆಲ್ನವರು ನಾಳೆ ಕಾನೂನು ಹೋರಾಟ ಮಾಡುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ಎಲ್ಲಿಯೂ ಕೂಡ ಕಾನೂನು ತೊಡಕುಗಳು ಬರದಂತೆ ಅಧಿಕಾರಿಗಳು ಸಾಕಷ್ಟು ಮುತುವರ್ಜಿ ವಹಿಸಿ ಇವುಗಳನ್ನು ಸೀಸ್ ಮಾಡುವಂತಹ ಕೆಲಸನೂ ಮಾಡ್ತಿದ್ದಾರೆ. ಆದರೆ ಒಂದು ವಿಚಾರ ಅಂತೂ ಶ್ವೇತಾ ಗಮನಿಸಬೇಕಾಗಿರುವಂಥದ್ದು, ನಾವು ಸ್ಟಾರ್ ಹೋಟೆಲ್ಗಳಲ್ಲಿ ತಿನ್ನೋದೆಲ್ಲವೂ ಕೂಡ ಚೆನ್ನಾಗಿರುತ್ತೆ ಅನ್ನೋ ಒಂದು ಮೈಂಡ್ಸೆಟ್ ನಮ್ಮಲ್ಲಿತ್ತು. ಆದರೆ ಇದೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಅದು ಅನುಮಾನ ಕೂಡ ಮೂಡ್ತಾ ಇದೆ. ಇದೀಗ ಅಧಿಕಾರಿಗಳು ನೋಡ್ತಾ ಇದ್ದೀವಿ ಕಂಪ್ಲೀಟ್ ಆಗಿ ಸೀಸ್ ಮಾಡಿದ್ದಾರೆ. ಯಾರೂ ಕೂಡ ಅದನ್ನು ಓಪನ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿಯಾಗಿ ಕ್ಲೋಸ್ ಮಾಡಿರುವಂಥದ್ದು. ಅದ್ಯಾಕೆ ಕ್ಲೋಸ್ ಮಾಡಿದ್ದಾರೆ ಅನ್ನೋದನ್ನ ಇನ್ನೇನು ಕೆಲವೇ ಹೊತ್ತಲ್ಲಿ ಆಯುಕ್ತರಾಗಿರುವಂತಹ ಶ್ರೀನಿವಾಸರು ಕೂಡ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿರುವಂತಹ ಅಧಿಕಾರಿಗಳು ಇದನ್ನು ಯಾಕೆ ಏನು ಸೀಸ್ ಮಾಡ್ತಿದ್ದೀವಿ ಅಂತ ಆ ಒಂದು ಮಾಹಿತಿಯನ್ನು ಕೂಡ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಒಂದೆರಡು ಕ್ವಿಕ್ ಪ್ರಶ್ನೆಗಳು ಕೂಡ ಕೇಳ್ತೀನಿ. ಸರ್, ಯಾಕೆ ಇದನ್ನು ಸೀಸ್ ಮಾಡ್ತಾ ಇದ್ದಾರೆ? ಸರ್, ಮಾನ್ಯ ಆಯುಕ್ತರ ಆದೇಶದನ್ವಯ ಸಾತ್ರಿ ಒಳಗಡೆ ಇರತಕ್ಕಂಥ ಆಹಾರ ಪದಾರ್ಥಗಳು ಶೆಲ್ಫ್ ಲೈಫು ತುಂಬ 3 ವರ್ಷ ಇರೋದ್ರಿಂದ ಮಾನ್ಯ ಆಯುಕ್ತರು ಸಹ ಬಂದು ಇದನ್ನು ನೋಡಿ ಇದನ್ನು ಸೀಸ್ ಮಾಡೋದಕ್ಕೆ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಸೊ ಅವರ ಒಂದು ಮಾರ್ಗದರ್ಶನದ ಮೇಲೆ ನಾವು ಈ ಒಳಗಡೆ ಇರತಕ್ಕಂಥ ಎಲ್ಲ ಪದಾರ್ಥಗಳನ್ನು ನೋಡಿ ಮತ್ತು ಚೆಕ್ ಮಾಡಿ ಒಳಗಡೆ ಇರತಕ್ಕಂಥ ಎಲ್ಲ ಪದಾರ್ಥಗಳನ್ನು ಸೀಸ್ ಮಾಡ್ತಾ ಇದ್ದೀವಿ. ಸರ್, ಜನಸಾಮಾನ್ಯರಿಗೆ ಅರ್ಥ ಆಗೋ ಹಾಗೆ ಹೇಳಬೇಕಾದ್ರೆ ಏನಾಗಿದೆ ಇಲ್ಲಿ? ಸರ್, ಶೆಲ್ಫ್ ಲೈಫು ತುಂಬ ಜಾಸ್ತಿ ಇದೆ, ಅಂದರೆ 3 ವರ್ಷ ಇದೆ ಇದು. ಸೊ ಯಾವುದೇ ಒಂದು ಹೊರಗಡೆಯಿಂದ ಬರ್ತಕ್ಕಂಥ ಅಂದರೆ ಇಂಪೋರ್ಟೆಡ್ ಪ್ರಾಡಕ್ಟ್ಗಳಿಗೆ 2 years ಇರುತ್ತೆ. ಸೊ ಅದು ಕೂಡ ವಿತಿನ್ ದ ಟೈಮ್ ಲೈನ್ಸ್ ಮಾತ್ರ ಇರುತ್ತೆ. ಇದು 3 ವರ್ಷ ಇರೋದ್ರಿಂದ ಸಾಹೇಬರ ಗಮನಕ್ಕೆ ತಂದು ಅವರು ಕೂಡ ನೋಡಿದ್ದಾರೆ, ಅದನ್ನು ಸೀಸ್ ಮಾಡಿ ಅಂತ ಹೇಳಿದಕ್ಕೆ ನಾವು ಮಾಡಿದ್ವಿ. ತಾವು ಹೇಳೋ ಪ್ರಕಾರ 3 ವರ್ಷ ಹಳೆಯ ಮಾಂಸ ಇಲ್ಲಿರುವಂಥದ್ದು ಈಗ? ಇಲ್ಲ, ಪ್ರಸ್ತುತ ಅದು ಚಾಲ್ತಿಯಲ್ಲೇ ಇದೆ. ಬಟ್ 3 ವರ್ಷ ಅದು ಶೆಲ್ಫ್ ಲೈಫ್ ಅಷ್ಟು ತುಂಬ ಜಾಸ್ತಿ ಇರೋದಕ್ಕಿರೋದಿಲ್ಲ. ಸ್ಟೋರ್ ಮಾಡುವಂಥ ಹೌದು ಜಾಸ್ತಿ ಇದೆ. ಹಾಗಾಗಿ ಅದನ್ನು ಸಾಹೇಬರ ಗಮನಕ್ಕೆ ನೋಡಿ ಅವರ ಇನ್ಸ್ಟ್ರಕ್ಷನ್ಸ್ ಮೇಲೆ ನಾವು ಒಂದು ಕಾರ್ಯಕ್ರಮ. ಶ್ವೇತಾ, ಈಗಲೇ ಅಧಿಕಾರಿಗಳು ಯಾಕೆ ಸೀಸ್ ಮಾಡ್ತಿದ್ದೀವಿ ಅನ್ನೋ ಒಂದು ಪಿನ್ ಟು ಪಿನ್ ಅಂಶವನ್ನು ಕೂಡ ಹೇಳ್ತಿದ್ದಾರೆ. ಇದು ಕೇವಲ ಈ UB Cityಲಿರುವಂತಹ ಒಂದು ರೆಸ್ಟೋರೆಂಟ್ನ ಪರಿಸ್ಥಿತಿ. ಇದು UB Cityಲಿರುವಂತಹ 10 ರೆಸ್ಟೋರೆಂಟ್ಗಳನ್ನ ಕಿಚನ್ಗೆ ಹೋಗ್ಬಿಟ್ಟು ಪರಿಶೀಲನೆ ಮಾಡಿದಾಗ ಅಲ್ಲಿಯೂ ಕೂಡ ಸಾಕಷ್ಟು ಸ್ಫೋಟಕ ವಸ್ತುಗಳು ಕೂಡ ಪತ್ತೆಯಾಗಿದೆ. ಅಂದರೆ ಸ್ಫೋಟಕ ಅಂದ್ಬಿಟ್ರೆ ತಿಂದರೆ ದೇಹಕ್ಕೆ ಹಾನಿಯಾಗುವಂತಹ ವಸ್ತುಗಳು ಕೂಡ ಪತ್ತೆ ಆಗಿರುವಂಥದ್ದು. ಹೀಗಾಗಿ ಅಧಿಕಾರಿಗಳು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ಅವುಗಳನ್ನು ಸೀಸ್ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡ್ತಿರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮುತ್ತಪ್ಪ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.